ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ಮಾವ, ಹಾಗಂತ ನಮ್ಮ ಅಣ್ಣನ್ ಹಾಗೆ ಬಿಟ್ಬಿಡೋದು ಸರಿ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇಲ್ಲ ತುಳಸಿ. ನೋಡು, ಶಿವರಾಜ್ ಹುಷಾರಾಗ್ಲಿ ಅಂತ ನನ್ನ ಮನಸ್ಸಲ್ಲಿ ಬೇಡದೇ ಇರೋ ದೇವ್ರೇ ಇಲ್ಲ. ನೋಡು, ನಿಮ್ಮ ಅತ್ತೆ ಕಣ್ಣಲ್ಲಿ ನೀರಿನ್ನೂ ಆರಿಲ್ಲ. ನನ್ನ ಮಗ ಇಷ್ಟೊಂದು ನೊಂದ್ಕೊಂಡಿದ್ದನ್ನ ನಾನು ನೋಡೇ ಇರಲಿಲ್ಲ. ನಮ್ಗೆ ಯಾರಿಗೂ ಅವನಿಗೆ ಕೆಡಕಾಗ್ಲಿನೋ ಆಸೆ ಇಲ್ಲಮ್ಮ. ನಮ್ಮ ಮನಸ್ಸು ಕಲ್ಲಲ್ಲಮ್ಮ. ಶಿವರಾಜು ಬದುಕ್ ಬರಲಿ ಅಂತ ನಾವೆಲ್ಲ ಬೇಡ್ಕೋತಾ ಇರೋದು. ನೋಡು ತುಳಸಿ, ನನ್ನ ಮಾತು ಕೇಳು. ಇರೋತಾಗಿತ್ತ ಎಲ್ಲ ಬಿಟ್ಬಿಡು. ಎಷ್ಟೇ ಖರ್ಚಾಗ್ಲಿ ಬೆಂಗಳೂರಿಂದ ಒಳ್ಳೆ ಡಾಕ್ಟರ್ನ ಕರೆಸಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸೋಣ. ಇಲ್ಲ ಮಾವ, ಅವ್ರು ಎಲ್ರಿಗಿಂತ ದೊಡ್ಡ ಡಾಕ್ಟ್ರು ಈ ದೇವ್ರು. ಹಾಗಿದ್ರೆ ಇರೋತಾ ನೀನು ಮಾಡಲೇಬೇಕಾ? ಹೌದು. ಸರಿ, ಹಾಗಾದ್ರೆ ನೀನು ಎದ್ದು ಮನೆಗೆ ಬರಲ್ಲ ಅಂತ ಆಯ್ತು. ಇಲ್ಲ, ಸೂರ್ಯಾಸ್ತ ಆಗೋವರೆಗೂ ನಾನು ಎದ್ದು ಬರೋದಿಲ್ಲ. ಅದಕ್ಕೆ ಅಂತ ಈ ದೇವ್ರ ಮುಂದೆ ಬಂದು ಕೂತಿದ್ದೀನಿ. ತುಳಸಿ, ನಾನು ಎಂಥ ಹಠವಾದಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಸೊಸೆ ಅನ್ನೋ ಪ್ರೀತಿಗೆ ಕಟ್ಟು ಬಿದ್ದು ಮಾತಾಡ್ತಾ ಇದ್ದೀನಿ ಹೊರ್ತು ನನ್ನಲ್ಲಿ ಹಠ ಹೊರಟುತನ ಒಂದು ಕಡೆ ಇದೆ. ನೀನು 108 ಬಿಂದಿಗೆ ನೀರು ತಂದು ದೇವರಿಗೆ ಅಭಿಷೇಕ ಮಾಡಿ ಹೊಟ್ಟೆಲಿರೋ ನನ್ನ ಮೊಮ್ಮಗೇನು ಹೆಚ್ಚು ಕಮ್ಮಿ ಆದರೆ ನಾನು ಮನುಷ್ಯನಾಗಿರಲ್ಲ. ನನ್ನಿಂದ ಯಾರ್ಯಾರ ತಲೆ ಉರುಳುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಬೇಡಿಕೆಯಿಂದ ನಿಮ್ಮ ಅಣ್ಣ ಏನಾದ್ರು ಬದುಕಿ ಬಂದು ನನ್ನ ಮೊಮ್ಮಗನಿಗೆ ಏನಾದ್ರು ತೊಂದರೆ ಆದ್ರೆ ನಿಮ್ಮ ಅಣ್ಣ ನಾನು ಯಾಕಾದ್ರೂ ಬದುಕಿ ಬಂದೆ ಅನ್ಕೋಬೇಕು. ಹಾಗೆ ಮಾಡ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಿಮ್ ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ನಮ್ಮ ಅಳಿಯಂದ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ, ಅಂತವ್ರ ಬಗ್ಗೆ ಕನಿಕರ ಇಲ್ದಂಗ್ ಮಾತಾಡ್ತಿದ್ದೀರಾ. ಏನ್ ನಮ್ಮನ್ನ ಹೆದರಿಸ್ತಾ ಇದ್ದೀರಾ? ಅಮ್ಮ, ನೀನ್ ಸ್ವಲ್ಪ ಸುಮ್ಕಿರೆ. ಏನ್ ಮೊಮ್ಮಗು ಅಂತ ಬಾಳ ಅತಿಯಾಗಾಡ್ತವ್ರೆ. ನಮ್ಮ ಅಳಿಯಂದ್ರಿಗಿಂತ ದೊಡ್ಡದಾ? ಚಂದ್ರಿಕಾ, ನೀನೇನು ಮಾತಾಡ್ಬೇಡ ಒಸಿ, ಸುಮ್ಮನೆ ಇರು. ಇದು ಗಲಾಟೆ ಮಾಡೋ ಜಾಗ ಆಗ್ಲಿ ಟೈಮ್ ಆಗ್ಲಿ ಅಲ್ಲ. ನಮ್ ಶಿವರಾಜು ಬೇಗ ಹುಷಾರಾಗ್ಬೇಕು. ನಮ್ ತುಳಸಿಗಾಗ್ಲಿ ಮಗುಗಾಗ್ಲಿ ಏನು ಆಗ್ಬಾರ್ದು, ಅದೇ ತಾನೇ ಮುಖ್ಯ. ಅತ್ತೆ, ನನಗೇನು ಆಗಲ್ಲ ಅತ್ತೆ. ಆಗಬಾರ್ದು ಅಂತಾನೆ ನಾವು ಅನ್ಕೋತಾ ಇರೋದು. ಒಂದು ವೇಳೆ ಆಯ್ತು ಅಂತ ಇಟ್ಕೋ, ಒಂದೇನಾಗುತ್ತೆ ಅಂತ ನಾನು ಹೇಳಲ್ಲ. ಜ್ಯೋತಿ, ನೀನಿಲ್ಲಿದ್ದು ಏನ್ ಮಾಡಿಯೇ? ಹೆಂಗೂ ವ್ರತ ಮಾಡಲ್ಲ ಅಂದಾಯ್ತು. ಹೋಗು, ಆಸ್ಪತ್ರೆಗೆ ಹೋಗಾದ್ರು ನೋಡ್ಕೊ. ಅಲ್ಲಿ ಹೋಗಿ ನಾನೇನ್ ಮಾಡ್ಲಿ? ಏನೇ ಇಂಥ ಹೊತ್ನಾಗೂ ಹಿಂಗಂತೀಯಲ್ಲ? ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋನು ನಿನ್ ಕತ್ತಿಗೆ ತಾಳಿ ಕಟ್ಟಿರೋ ಗಂಡ ಕಣೆ. ಇಲ್ಲಿರೋ ದೇವ್ರಿಗಂತೂ ವ್ರತ ಮಾಡಕ್ಕಿಲ್ಲ ಅಂದೆ. ಆ ದೇವ್ರ ಹತ್ರನಾರು ಕುಂತ್ಕೊಂಡು ನಿನ್ ಪಾಪ ಕಳ್ಕಳೆ. ನಾನ್ಯಾವ ಪಾಪನೂ ಮಾಡಿಲ್ಲ. ಪಾಪ ಮಾಡಿರೋದು ಆ ತುಳಸಿ. ಅವಳ ಹೊಟ್ಟೆಲಿರೋ ಮಗುನೇ ಒಂದ್ ದೊಡ್ಡ ಶಾಪ. ನನಗ್ಯಾಕೆ ಬೈತಾ ಇದ್ಯಾ? ಈ ವಿತಂಡವಾದ ಎಲ್ಲ ಸಾಕು. ಸುಮ್ಕೆ ನಾ ಹೇಳ್ದಷ್ಟು ಕೇಳು. ನೀನು ಆಸ್ಪತ್ರೆಗೆ ಹೋಗು. ಅಲ್ಲಿ ಅಳಿಯಂದ್ರು ಹೆಂಗವ್ರೆ ಅಂತ ನೋಡ್ಕೊಂಡು ಮತ್ತೆ ಬಂದ್ರಾಯ್ತು. ಹ್ಞೂ, ಹೊರಡೆ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಸುಮ್ನೆ ಕಿರಿಕಿರಿ ಮಾಡ್ಬೇಡ. ನಮಸ್ಕಾರ ಮೇಡಮ್.
ಏನೋ ಮುಖ್ಯವಾದ ಕೆಲಸ ಅಂತ ಫೋನ್ ಮಾಡಿದ್ರಲ್ಲ, ಏನು ವಿಷಯ ಮೇಡಮ್? ಥ್ಯಾಂಕ್ ಯು ಮೇಡಮ್. ದುಡ್ಡು ಜೋರಾಗಿ ಕೊಡ್ತಿದ್ದೀರಾ ಅಂದಮೇಲೆ ಪಾರ್ಟಿನೂ ಜೋರು ಅನ್ಸುತ್ತೆ. ವೆರಿ ಗುಡ್. ದುಡ್ಡು ನೋಡಿ ಕೆಲಸ ದೊಡ್ಡದಾಗಿರ್ಬೋದು ಅಂತ ಹೇಳ್ಬಿಟ್ಟಿಲ್ಲ. ನೀವು ಯಾರು ಅಂತ ಹೇಳಿ ಮೇಡಮ್, ಅಷ್ಟು ಸಾಕು, ನಾವೆಲ್ಲ ನೋಡ್ಕೋತೀವಿ. ನನ್ನ ಜೀವನದಲ್ಲಿ ನನಗಿರೋದು ಇಬ್ಬರೇ ಶತ್ರುಗಳು. ನನ್ನ ಮಗಳ ಜೀವನನ ಹಾಳು ಮಾಡಿ ನನ್ನ ಅಳಿಯನ್ ಜೈಲಿಗೆ ಕಳಿಸಿರೋ ಆ ಶಿವರಾಜು, ಅವನ ತಂಗಿ ತುಳಸಿ. ಅವರನ್ನ ಆ ಇಬ್ರು ಕತೆ ಮುಗಿಸ್ಬೇಕಾ ಮೇಡಮ್? ಬೇಡ, ಒಬ್ರ ಕತೆ ಮುಗಿಸಿದ್ರೆ ಸಾಕು, ಇನ್ನೊಬ್ರನ್ನ ಬೇರೆಯವ್ರು ಮುಗಿಸ್ತಾರೆ. ಯಾರು ಮೇಡಮ್? ಆ ದೇವರು. ಈಗಾಗಲೇ ಅವ್ನ ಕತೆ ಮುಗಿಸೋದಕ್ಕೆ ಆ ದೇವರೇ ಟೈಮ್ ಕೊಟ್ಟಾಗೋಗಿದೆ. ನಾವು ಟೈಮ್ ಕೊಡದೆ ಕತೆ ಮುಗಿಸ್ಬೇಕಾಗಿರೋದು ಇವಳನ್ನ. ನೀವೇನು ತಲೆ ಕೆಡ್ಸ್ಕೊಂಬಿಡಿ ಮೇಡಮ್, ಆ ಕೆಲಸ ಮುಗೀತು ಅಂತ ಅನ್ಕೊಳ್ಳಿ. ಮುಗಿಬೇಕು ಅಂತಾನೆ ನಿಮಗೆ ಕೈ ತುಂಬ ದುಡ್ಡು ಕೊಟ್ಟಿರೋದು. ಹುಷಾರು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓಕೆ ಮೇಡಮ್. ಡಾಕ್ಟರ್, ಡಾಕ್ಟರ್, ಡಾಕ್ಟ್ರೆ, ನಮ್ಮ ಶಿವರಾಜು ಹೇಗಿದ್ದಾನೆ? ಹೇಗಾದ್ರೂ ಮಾಡಿ ಅವನ ಪ್ರಾಣ ಉಳಿಸಿ ಡಾಕ್ಟ್ರೆ. ನೋಡಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ನಮಗೆ ತೊಂದರೆ ಕೊಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಡಾಕ್ಟ್ರೆ, ಡಾಕ್ಟ್ರೆ, ಶಿವಣ್ಣ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಕಣಪ್ಪ. ದೇವ್ರೆ, ನಮ್ಮ ಶಿವಣ್ಣನ ಕಾಪಾಡಪ್ಪ, ಕಾಪಾಡು ದೇವ್ರೆ. ಹಲೋ, ಹೇಳಿ ತಹಸೀಲ್ದಾರಮ್ಮ. ಹಲೋ, ಏನ್ ಮಾಡ್ತಿದ್ಯಾ ಕೆಂಪ? 4-5 ಸಲ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಏನು ಪೀಡೆ ತೊಲಗ್ತು ಅಂತ ಸುಮ್ನಾಗ್ಬಿಟ್ರಾ? ಯಾಕೆ ಅಳ್ತಿದ್ಯಾ ಕೆಂಪ? ನಾನ್ ಸುಮ್ನೆ ತಮಾಷೆ ಮಾಡ್ದೆ. ಶಿವು ಅವರಿಗೆ ಫೋನ್ ಮಾಡಿದ್ದೆ, ಅವ್ರ ಫೋನು ಸ್ವಿಚ್ ಆಫ್ ಅಂತ ಬರ್ತಿತ್ತು. ನಿನಗ್ 4-5 ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ತಮಾಷೆಗೆ ಹಾಗಂದೆ ಅಷ್ಟೇ. ಅಳ್ಬೇಡ ಕೆಂಪ, ಏನಾಯ್ತು ಅಂತ ಮೊದ್ಲು ಹೇಳು. ಶಿವರಾಜು ಅವ್ರ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ತಹಸೀಲ್ದಾರಮ್ಮ,